ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷತೆ ಅಂತಂದರೆ, ನಾವೆಲ್ಲರೂ ಸೇರಿ ದುಡ್ಡು ಹಾಕಿ ಅಡುಗೆ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲೇ ಒಟ್ಟಿಗೆ ಮಧ್ಯಾಹ್ನ ಇವತ್ತು ಭಾನುವಾರದ ಬಾಡೋಟ ಅಂತ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀವಿ. ಚಿಕನ್ ಚಾಪ್ಸು ಮತ್ತು ರೈಸು ಅಡುಗೆ ಮಾಡೋದಕ್ಕೆ ಎಲ್ಲರೂ ತೋರಿಸ್ತೀವಿ. ಇಲ್ಲಿ ರಾಧಾ, ಮತ್ತು ಜ್ಯೋತಿಗೆ, ಇವಳು ಸೌಮ್ಯ, ಇನ್ನೊಬ್ಳು ಮಿನಿ ವರ್ಗೀತಿ. ಅವಳು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟವಳೆ, ಬೇಗ ಊಟಕ್ಕೆ ಹೋಗ್ತಾ ಇದ್ದಾಳೆ, ಅದರಿಂದ ಅವಳಿಲ್ಲ. ಇಷ್ಟು ಜನ ಸೇರ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳುವಾಗ ತೋರಿಸ್ತೀನಿ. ಎಲ್ಲರೂ ಟೀ ಮಾಡಿಕೊಂಡು ಕುಡ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ? ಬೀಗ್ರೂಟಕ್ಕೆ ಏನಿನ ಹೆಸರು? ನಿನ್ನ ಹೆಸರೇನು? ಏನ್ ತಿಂತಾ ಇದೀಯಾ? ಏನೋ ತಿಂತಾವಳೆ. ಬೀಗ್ರೂಟಕ್ಕೆ ಹೋಗಿದ್ರಾ? ಸೀಬೆಕಾಯಿ. ಎಮ್ಮಿ ಯಾಕಮ್ಮಿ? ಅವನು ಕೊಡ್ತೀನಿ. ಹೀಗೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಯಾರ್ಯಾರು ದುಡ್ಡು ಹಾಕಿದ್ವಿ ಅಂತಂದರೆ, ನಮ್ಮ ಜ್ಯೋತಿ ಎತ್ಗೆ, ನಾನು, ರಾಧಾ ಮತ್ತು ನಮ್ಮ ಚಿಕ್ಕ ಮಾವನ ಸೊಸೆಯಂದ್ರಿಬ್ಬರು, ಇಷ್ಟು ಜನ ದುಡ್ಡು ಹಾಕಿ, ಒಟ್ಟು 5 ಜನ ದುಡ್ಡು ಹಾಕಿ ಚಿಕನ್ ತರಿಸಿದ್ವಿ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ತರಿಸಿದ್ವಿ ಏನೇನು ಬೇಕು ಅಂತ. ಅಲ್ಲಿ ಕೂತಿರೋರು ನನ್ನ ಮೈದ್ನ ಹರೀಶ್ ಅವರು ಅಂತ. ಮೊದಲು ಸೀರೆ ಹಾಕೊಂಡು ಕೂತಿದ್ಲಲ್ಲ ಅವಳು, ನಮ್ಮ ಚಿಕ್ಕ ಮಾವನ ಕಿರಿ ಸೊಸೆ. ಅವಳು ಬೀಗ್ರೂಟಕ್ಕೆ ಹೊರಡ್ತೀನಿ ಇವತ್ತಿರಲ್ಲ, ಸಾಯಂಕಾಲ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ಲು. ಸರಿ ಅಂತಂದ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಚಿಕನ್ ಗ್ರೀನ್ ಚಾಪ್ಸ್ಗೆ ಮತ್ತು ರೈಸು ಮತ್ತು ಮೊಟ್ಟೆ. ನಾವು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಮಂತ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ಆಗಲಿಲ್ಲ. ಸೊ ಅದಕ್ಕೆ ಮನೇಲೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೇಕು. ವರ್ಷಿಣಿ ಬಾಯ್ಲಿ, ವರ್ಷಿಣಿ ಓಯ್
ಎಲ್ಲಿಗೆ ಹೋಗ್ತಿದೀಯಾ ಆ? ಎಲ್ಲಿಗೆ ಹೋಗ್ತಿದೀಯಾ ಹೊಡೆದ್ಲು ನಿಂಗೆ ಇಲ್ಲಿ ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು 6 ಈರುಳ್ಳಿ, ಒಂದು 15ರಿಂದ 20 ಹಸಿಮೆಣಸಿನ್ಕಾಯಿ, ಒಂದು ಇಡಿ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಡಿ ಪುದೀನ ಸೊಪ್ಪು, ಮತ್ತು ಒಂದು 3 ಟೊಮೆಟೊ ಹಾಕ್ಕೊಂಡಿದ್ದೀವಿ, ಒಂದು 2 ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಒಂದು 3 ಇಂಚು ಶುಂಠಿ ಮತ್ತು 1.5 ಇಡಿಯಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ ಮೀಡಿಯಮ್ ಉರಿಯಲ್ಲಿ. ಇದು ಸ್ವಲ್ಪ ಹುರಿದಿದ್ದಾದಮೇಲೆ ಒಂದು ತೆಂಗಿನಕಾಯಿ ತುರಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ತೆಂಗಿನ ತುರಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ನಾವು 4 kg ಚಿಕನ್ ತಗೊಂಡಿದ್ದೀವಿ. ಈ 4 kg ಚಿಕನ್ಗೆ ಇಷ್ಟು ಮಸಾಲ ಇಷ್ಟ ಆಗಿದ್ರೆ ಸಾಕಾಗುತ್ತೆ, ಕರೆಕ್ಟಾಗಿ ಆಗುತ್ತೆ. ತೆಂಗಿನ ತುರಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 3/4% ಹುರ್ಕೊಂಡಾದಮೇಲೆ ಇದಕ್ಕೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಅರಿಶಿನ ಮತ್ತು ಧನಿಯಾ ಮತ್ತು ಗರಂ ಮಸಾಲ ಇಷ್ಟನ್ನು ಕೂಡ ಹಾಕಿ ಸೇರಿಸಿ ಒಂದು 2 ನಿಮಿಷದಷ್ಟು ಹುರ್ಕೊಳ್ಬೇಕು. ಜಾಸ್ತಿ ಏನು ಹುರಿಯೋಂಗಿಲ್ಲ. ಇದನ್ನು ಪುಡಿ ಹಾಕಿದ್ಮೇಲೆ 1 ನಿಮಿಷ, 1-2 ನಿಮಿಷನೇ ಅಷ್ಟೇ ಸಾಕು. ಗರಂ ಮಸಾಲ ಮತ್ತು ಧನಿಯಾ ಪುಡಿ ಎರಡನ್ನೂ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀವಿ. ಹುರ್ಕೊಳ್ಳೋದಕ್ಕೆ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ. ಅದಕ್ಕೋಸ್ಕರ ಈ ರೀತಿ ಹಾಕ್ತಾಯಿದ್ದೀವಿ. ಈಗ ಹುರಿದಿದ್ದಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹುರಿದಿದ್ದಾಗಿದೆ. ಇವಾಗ ಆಫ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆರಿದ್ಮೇಲೆ ರುಬ್ಕೊಂಡು ಬರಬೇಕು. ರುಬ್ಕೊಂಡು ಬಂದು ತೋರಿಸ್ತೀನಿ. ಪುಡಿ ಕೊಡಿ ಅಂತ ಕೇಳ್ಬೇಕು. ಚಿಕನ್ ಚಾಪ್ಸ್ಗೆಲ್ಲ ಹುರಿದಿದ್ದಾದಮೇಲೆ ಅದು ಸ್ವಲ್ಪ ಆರಲಿ ಅಂತ ಸೈಡ್ಗಿಟ್ಟಿದ್ವಿ. ಆವಾಗ ಈ ಖಾಲಿ ಒಲೆ ಇತ್ತಲ್ಲ, ಅದಕ್ಕೆ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ನೀರಿಟ್ಟಿದ್ದೆ. ನೀರೆಲ್ಲ ಚೆನ್ನಾಗಿ ಕಾದಿತ್ತು. ಇವಾಗ ಅಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದ್ದಿದ್ಮೇಲೆ ಹಾಗೆಯೇ ಅನ್ನ ಮಾಡೋ ತನಕ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ. ಹರೀಶ್ ಅವರು, ರಾಧಾ ಮತ್ತು ನಮ್ಮ ಅತ್ತಿಗೆ ಮತ್ತು ಸೌಮ್ಯ, ಹೀಗೆ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ. ಇವಳು ನೋಡಿ ಎಷ್ಟೊತ್ತಿನಲ್ಲೂ ಸ್ವಲ್ಪ ಫೋನ್ ಹಿಡ್ಕೊಂಡು ಮಾತಾಡ್ತಾ ಇರ್ತಾಳೆ, ಅವ್ರ ಅತ್ತಿಗೆ, ಅವ್ರ ಆಂಟಿ ಅಂತ ಹೇಳಿ. ಅದಕ್ಕೆ ನಾವು ಅವಳಿಗೆ ವೀಡಿಯೋ ಮಾಡ್ತಾಯಿದ್ದೆ. ಈ ವಿಡಿಯೋಗೆ ಸಾಂಗ್ ಸೆಟ್ ಮಾಡ್ತೀನಿ ಇರು ನಿನಗೆ, ಮಾತಾಡಿ ಅಂತ ಈ ಸಾಂಗ್ನ ಸೆಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ನಗಾಡ್ತಾ ಇದ್ಲು. ಎಲ್ಲ ಚರಿ ತೋರ್ಸು. ಕಳ್ಸು ಚರಿ ಅದನ್ನ ಅವ್ರಿಗೆ, ಗ್ರೂಪ್ ಕಳ್ಸು, ಗ್ರೂಪ್ಗೆ. ಹಾಗೆಯೇ ನಾನು ಅನ್ನ ಮಾಡೋ ಅಷ್ಟರಲ್ಲಿ ಇವರು ಸ್ವಲ್ಪ ನಮ್ಮ ಅತ್ತಿಗೆ ಮತ್ತು ಚೆರಿ ರೀಲ್ಸ್ ಮಾಡ್ತಾಯಿದ್ರು. ಹಂಗಂದ್ರೆ ಬಿಸ್ಕೆಟ್ ಅವನ್ಗೆ ಹಾಕ್ಬೇಕು ಇದನ್ನ. ಹಾಗೆಯೇ ಇಲ್ಲಿ ಸೌಮ್ಯನ ಮಗ ಸ್ವಲ್ಪ ಸರಿಯಾಗಿ ಮಾತಾಡಲ್ಲ. ಅದ್ರ ಬಗ್ಗೆ ಮಾತಾಡಿಕೊಂಡು ನಗಾಡ್ತಾ ಇದ್ದೀವಿ. ಇಷ್ಟರ ಮಟ್ಟಿಗೆ ಒಂದು 9 ವರ್ಷದಿಂದ ತೋರ್ತಾರಲ್ಲ, ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಏನು ಕೇಸ್ ಅಪ್ಲೈ ಐತೆ ಕೇಸು ಅದಕ್ಕೆ ಒಳ್ಳೆ ಅಷ್ಟೊಂದು ಆಮೇಲೆ ಅಷ್ಟು
ಕಾಮಿಡಿ ಬೇರೆ ಮಾಡ್ತಾನಲ್ಲ ಅವನು. ಇಲ್ಲ ಹಂಗೆ ಹಾಕೊಂಡು ಎಲ್ಲಿದ್ದೇನೋ ಇಷ್ಟಿಲ್ಲ. ಈ ಕಡೆಗಂತ ನೋಡಕ್ಕೂ ಸುಮ್ಮನೆ ಒಂದು ಹೆಸರು ಕರ್ತ ಇವತ್ತೊಂದು ನದಿ ಕೊಟ್ಟ ಅಲ್ಲಿ ಬಂದೆ ನೋಡ್ಕೊಳ್ಳೋದು. ಅವಳು ಕಣ್ಣಲ್ಲ ಮೆಸೇಜ್ ಅದೇ ನೋಡೋದು ರೀಲ್ಸ್ ಮಾಡೋಣ ಫೋಟೋ ರೆಡಿ ಇದು ಮಾಡೋಣ ಅಂತ ಎಲ್ಲ ತೆಲುಗು ಮಾಡಕ್ ಇವಾಗ ಅನ್ನ ಎಲ್ಲ ಆಯಿತು, ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಳ್ತಾ ಇದ್ದಾಳೆ ರಾಧಾ. ಇವಾಗ ಚಿಕನ್ ಮಸಾಲಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಒಂದು ದಪ್ಪದಾದ ಅಗಲವಾದ ಪಾತ್ರೆನ ತಗೊಂಡಿದ್ದೀವಿ. ಇದಕ್ಕೆ 3 ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಯಾಕೆ ಈ ಕಲರ್ ಇದೆ ಅಂತಂದರೆ ಈ ಎಣ್ಣೆಲಿ ನಿಪ್ಪಿಟ್ಟನ್ನು ಬೇಯಿಸಿದ್ವಿ, ಸೊ ಏನಾಗಲ್ಲ ಅಂತಂದ್ಬಿಟ್ಟು ಅದೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈ ಎಣ್ಣೆಗೆ ಒಂದು 3 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ಸ್ವಲ್ಪ ಹುರಿದಿದ್ದಾದ್ಮೇಲೆ ಒಂದು 2-3 ಅಷ್ಟು ಟೊಮೊಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಟೊಮೊಟೊ ಹಾಕಿದ್ಮೇಲೆ ಒಂದು 2-3 ನಿಮಿಷ ಹುರ್ಕೊಳ್ಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಇವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು. ಇದನ್ನೆಲ್ಲ ಹುರಿದಿದ್ದಾದಮೇಲೆ 4 kg ಚಿಕನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಸೇರಿಸ್ಕೊಂಡು ಹುರ್ಕೊಳ್ಬೇಕು. ಚಿಕನಲ್ಲಿರುವ ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಪ್ಲೇಟನ್ನು ಮುಚ್ಚಿಟ್ಟು ಇವಾಗ ಚೆನ್ನಾಗಿ ಚಿಕನ್ ಎಲ್ಲ ಹುರಿದಿದ್ದಾಗಿದೆ. ಇವಾಗ ಮಸಾಲೆನೂ ಕೂಡ ರುಬ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ವಿ. ಈ ಮಸಾಲೆ ಎಲ್ಲ ಹಾಕಿ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಯಾಕಂದರೆ ಮಸಾಲೆ ಚಿಕನ್ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಬೇಯಿಸ್ಕೊಳ್ಬೇಕು. ಇವಾಗ ಒಂದು 3/4% ಅಷ್ಟು ಬೆಂದಿದೆ. ಈ ಟೈಮ್ನಲ್ಲಿ ನಾವು 2 ಚಿಕನ್ ಮಸಾಲ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಪುಡಿನ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಇದಾದ ನಂತರ ಚಿಕನ್ ಮಸಾಲ ತುಂಬಾ ಅದ್ಭುತವಾಗಿ ರೆಡಿಯಾಗುತ್ತೆ. ಹಾಗೆಯೇ ಇದಕ್ಕೆ 1 ನಿಂಬೆ ರಸ ಕೂಡ ಹಿಂಡ್ಕೊಳ್ತಾ ಇದ್ದೀವಿ. ನಿಂಬೆ ರಸನ ನಾವು ಇದಕ್ಕೆ ಸೇರಿಸ್ಕೊಂಡ್ರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ಅಷ್ಟು ಚೆನ್ನಾಗಿತ್ತು. ಇದಕ್ಕೆ 1 ನಿಂಬೆ ರಸನ ಚೆನ್ನಾಗಿ ಹಿಂಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ರೇ ಬಾಯಿನಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ರುಚಿಯಾಗಿ ಬಂದಿತ್ತು. ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂದರು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಅದನ್ನು ಮುಚ್ಚಿಡ್ತಾ ಇದ್ದೀವಿ. ಕೊನೆಯಲ್ಲಿ ಮಳೆ ಸ್ವಲ್ಪ ಸಣ್ಣದಾಗಿ ಹನಿ ಬರ್ತಾಯಿತ್ತು. ಹಾಗೆಯೇ ಬೇಯಿಸಿಟ್ಟಿರುವ ಮೊಟ್ಟೆಯನ್ನೆಲ್ಲ ಮಕ್ಕಳು ಎಡ್ಕೊಳ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಆಹಾ, ಅದ್ಭುತವಾಗಿರುವ ಒಳ್ಳೆ ಗ್ರೀನ್ ಚಿಕನ್ ಚಾಪ್ಸು ರೆಡಿಯಾಗಿದೆ. ಅನ್ನ, ಮೊಟ್ಟೆ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಇಷ್ಟು ರೆಡಿ ಆಯಿತು. ಈಚೆ ಕಡೆ ಮಳೆ ಬರ್ತಾ ಇದೆ. ಒಳಗಡೆ ಎಲ್ಲರೂ ಬೆಚ್ಚಗೆ ಊಟ ಮಾಡೋದಕ್ಕೆ ಕೂತಿದ್ದೀವಿ. ಬಿಸಿ ಬಿಸಿ ಊಟನ ಒಳ್ಳೆ ಅದ್ಭುತ ಅಂತಲೇ ಹೇಳ್ಬೋದು. ಒಳ್ಳೆ ಭಾನುವಾರ ಆಗಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ತುಂಬಾ ರುಚಿಯಾಗಿ ಬಂತು. ನೀವೊಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಈಚೆ ಕಡೆ ಚಳಿ ಸಿಕ್ಕಾಬಿಟ್ಟೆ, ಮಳೆ ಗಾಳಿ ಬರ್ತಾ ಇಷ್ಟೆಲ್ಲ ಆಗ್ತಾಯಿತ್ತು. ಒಳಗಡೆ ಬಿಸಿ ಬಿಸಿ ಊಟ ಮಾಡ್ತಾಯಿದ್ದೀವಿ. ಚೆನ್ನಾಗಿತ್ತು ಊಟ ಮಾತ್ರ. ಎಲ್ಲರೂ ನೆಮ್ಮದಿಯಿಂದ ತೃಪ್ತಿಯಿಂದ ಊಟ ಮಾಡಿದ್ವಿ.
ಎಲ್ರದ್ದು ಊಟ ಆದಮೇಲೆ ಪಾತ್ರೆನೇ ಸ್ವಲ್ಪ ಇದ್ವಲ್ಲ, ಮನೆ ಕಸ ಎಲ್ಲ ಗುಡಿಸಿ ಒರೆಸಿದಾದ್ಮೇಲೆ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀವಿ. ನೋಡಿ ಈಚೆ ಕಡೆ ಮಳೆ ಬರ್ತಾ ಇದೆ, ಸ್ವಲ್ಪ ಜಾಸ್ತಿ ಮಳೆನೂ ಅಲ್ಲ ಕಡಿಮೆನೂ ಅಲ್ಲ, ಆ ರೀತಿ ಬರ್ತಾ ಇದೆ. ಸರಿ ಅಂತ ಹೇಳಿ ನಾವು ಕೂಡ ರಾಧಾ ಮತ್ತು ಸೌಮ್ಯ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ಟ್ರು, ನಾನೆಲ್ಲ ಜೋಡಿಸಿಟ್ಟೆ. ಇದೆಲ್ಲ ಆದಮೇಲೆ ಈಚೆ ಕಡೆನೂ ಕೂಡ ಎಲ್ಲ ತೊಳೆದು ನೀಟಾಗಿ ಮನೆ ಒಳಗಡೆಗೆ ಬಂದ್ವಿ. ಹಾಗೆಯೇ ಊಟ ಆಗಿ ಪಾತ್ರೆ ಎಲ್ಲ ತೊಳೆದು ಈಚೆ ಎಲ್ಲ ತೊಳೆದಿಟ್ಟು ಎಲಡಿಕೆ ಹಾಕೊಳ್ಳೋಣ ಅಂದ್ಕೊಂಡು ಬಂದ್ವಿ. ಬಾಳೆಹಣ್ಣೆಲ್ಲ ತಿಂದ್ಕೊಂಡು ಒಳ್ಳೆ ಮೈಸೂರಿಂದ ತರಿಸಿದ್ದು ವೀಳ್ಯದೆಲೆ, ಅಡಿಕೆ, ಸುಣ್ಣ ಎಲ್ಲ ಸಖತ್ತಾಗಿತ್ತು. ಅದನ್ನು ಕೂಡ ಮಾತಾಡಿಕೊಂಡು ಎಲಡಿಕೆ ಎಲ್ಲ ಹಾಕ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೀಲ್ಸ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ರೀಲ್ಸ್ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತು. ಆ ರೀಲ್ಸ್ ಮಾಡುವಾಗ ಎಷ್ಟು ಕಾಮಿಡಿ ಅಂತಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಆಯಿತು. ನಾವಂತೂ ನಗಾಡಿ ಸಾಕಾಯಿತು. ನಮ್ಮ ಅತ್ತಿಗೆಗಂತೂ ಆ್ಯಕ್ಟಿಂಗ್ ಹೇಳಿ 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 ನಮಗೆ ಸುಸ್ತಾಯಿತು, ಅಷ್ಟು ಚೆನ್ನಾಗಿತ್ತು. ನೀವೊಂದು ಸಲ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಅಜ್ಜಿ ಅಜ್ಜಿ ಹುಡುಗಿ ಕಪ್ಪ ಬೀಳ್ಪ ಕೇಳಜ್ಜಿ. ಏನಪ್ಪ ಹುಡುಗಿ ಕಪ್ಪೋ ಬಿಳುಪ? ಹಸ್ರುಗೌಳೆ. ರೆಡಿ ಆತ ಭಾಷಣ ಮಾಡಬೇಕು. ರೆಡಿ 1 2 3 ಸ್ಟಾರ್ಟ್. ಆಯ್ತು ಚೆನ್ನಾಗಿರುತ್ತೆ. ಸರಿ ಮಮ್ಮಿ ನೀವು ಪುಕ್ಷತೆ ಅಂತ ಇಲ್ಲೇ ತಿಂತಾನೆ ಇಲ್ಲ, ತಿನ್ನಿಲ್ಲ ನೋಡ್ತಾನೆ. ಪೋಲ್ ಚೆನ್ನಾಗಿಟ್ಟವ್ರು ಮಾತ್ರ. ಮಮ್ಮಿ ಬೇಗ ನೀವೇ ಈಗ ನೋಡಿದ್ರಲ್ವಾ ನಮ್ಮ ರೀಲ್ಸ್ ಮಾಡ್ತಿದ್ದನ್ನು ಯಾವ ರೀತಿ ಮಾಡಿದ್ವಿ ಅಂತ. ತುಂಬಾ ನಗಡಿ ಸಾಕಾಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು ಅಂತ ನೀವು ಹೇಳಿ. ಮತ್ತೇ ಈ ರೀತಿ ರೀಲ್ಸ್ ಮಾಡ್ತಾ ಟೈಮು 5 ಗಂಟೆನೇ ಆಗೋಯ್ತು. 4:15 5 ಗಂಟೆ ಆಗೇ ಹೋಯ್ತು. ಸರಿ ಅಂತ ಹೇಳಿ ಊಟ ಎಲ್ಲ ಮಾಡಿ ರೀಲ್ಸ್ ಎಲ್ಲ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ವಾಕಿಂಗ್ ಟೈಮ್ ಆಗಿರೋದ್ರಿಂದ ವಾಕಿಂಗ್ ಹೋಗಬೇಕಾಗಿತ್ತು. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಿಮ್ಗೆ ಏನಿಸ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.